ರಾಘವೇಂದ್ರ ತೀರ್ಥರು ಯತಿಗಳಾಗಿದ್ದರು. ಇವರು ಯತಿಗಳಾಗಿದ್ದರೂ ಕೂಡ ಅನೇಕ ಜನ ವಿದ್ವಾಂಸರಿಗೆ, ಬಡ ಭಕ್ತರಿಗೆ ಯಾರೇ ಏನೇ ಕಷ್ಟವನ್ನ ಹೇಳಿಕೊಂಡು ಬಂದರೂ ಕೂಡ ಇಲ್ಲ ಅನ್ನೋ ಶಬ್ದ ಮಾತ್ರ ರಾಘವೇಂದ್ರ ತೀರ್ಥರಲ್ಲಿ ಇರಲಿಲ್ಲ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರಮಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯಂದು ಶಯನಿ ಏಕಾದಶಿ ಅಂತ ಆ ಏಕಾದಶಿ ತಿಥಿಗೆ ಹೆಸರು. ಅಂದರೆ ಪರಮಾತ್ಮ ಆ ಶಯನಿ ಏಕಾದಶಿ ತಿಥಿಯಂದು ಯೋಗ ನಿದ್ರೆಯನ್ನ ಮಾಡಲಿಕ್ಕೆ ಉದ್ಯುಕ್ತನಾಗ್ತಾನೆ. ಮಧ್ಯೆ 2 ತಿಂಗಳು ಕಳೆದ ಮೇಲೆ ಪರಿವರ್ತನಿ ಏಕಾದಶಿ, ಅಂದರೆ ಒಂದು ಕಡೆ ಹೊರಳಿ ಮಲಗಿದ ಪರಮಾತ್ಮ ಇನ್ನೊಂದು ಬದಿ ಯಾವ ದಿನ ತಿರುಗ್ತಾನೆ ಅಂದರೆ ಆ ಶಯನಿ ಏಕಾದಶಿ ಕಳೆದು 2 ತಿಂಗಳಾದ ಮೇಲೆ ಪರಿವರ್ತನಿ ಏಕಾದಶಿ ಅಂತ ಬರುತ್ತೆ. ಆಗ ಇನ್ನೊಂದು ಬದಿ ಹೊರಳಿ ಮಲಗ್ತಾನಂತೆ ಆ ಪರಮಾತ್ಮ. ಅಂಥ ಪರಮಾತ್ಮ ಯಾವಾಗ ಹೇಳ್ತಾನೆ? ಪ್ರಬೋಧಿನಿ ಏಕಾದಶಿ, ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಯಾವ ಏಕಾದಶಿ ತಿಥಿ ಇದೆ, ಆ ಏಕಾದಶಿ ತಿಥಿಯೊಂದು ಪರಮಾತ್ಮನ ಉತ್ಥಾನ. ಅದಕ್ಕೋಸ್ಕರವೇ ಮರುದಿನ ಉತ್ಥಾನ ದ್ವಾದಶಿ ಅಂತ ಹೇಳಿ ತುಳಸಿ ದೇವಿಯ ವಿವಾಹ ಮಹೋತ್ಸವವನ್ನು ಅತ್ಯಂತ ಸಂಭ್ರಮದಿಂದ ಮಾಡೋದನ್ನು ನಾವು ನೋಡ್ತೇವೆ. ಹೀಗೆ ಪ್ರಬೋಧಿನಿ ಏಕಾದಶಿ, ಯಾವ ಈ 4 ತಿಂಗಳುಗಳ ಕಾಲ ಯೋಗ ನಿದ್ರೆಯನ್ನ ಪರಮಾತ್ಮ ಮಾಡಿದ್ದನೋ ಆ ಯೋಗ ನಿದ್ರೆಯಿಂದ ಏಳುವಂತಹ ಸಮಯ ಈ ಪ್ರಬೋಧನಿ ಏಕಾದಶಿ ತಿಥಿಯೊಂದು. ಹಾಗಾಗಿ ಈ 4 ತಿಂಗಳುಗಳ ಕಾಲ ಯಾವ ಮಂಗಲ ಕಾರ್ಯವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಮಾಡಬಾರದು. ಆದ್ರೆ ಏನ್ ಮಾಡೋದು? ಇವತ್ತಿನ ದಿನ ಬರ್ತಾರೆ ದಕ್ಷಿಣಾಯನ ಕಾಲದಲ್ಲಿಯೇ, ಚಾತುರ್ಮಾಸ್ಯದಂಥ ಕಾಲಗಳಲ್ಲಿಯೇ ಜ್ಯೋತಿಷ್ಕರು ಉಪನಯನಕ್ಕೆ ಮುಹೂರ್ತ, ಮದುವೆಗೆ ಮುಹೂರ್ತ, ಗೃಹ ಪ್ರವೇಶ ಮೊದಲಾದಂಥ ಅನೇಕ ಮಂಗಲ ಕಾರ್ಯಗಳಿಗೆ ಮುಹೂರ್ತವನ್ನ ಕೊಡ್ತಾರೆ. ಆದ್ರೂ ವಸ್ತುತಃ ಶಾಸ್ತ್ರ ಹೇಳುತ್ತೆ, ಪರಮಾತ್ಮನ ಸನ್ನಿಧಾನ, ಪರಮಾತ್ಮನು ಯೋಗ ನಿದ್ರೆಯಲ್ಲಿ ಇರುವ ಕಾರಣದಿಂದ ಈ 4 ತಿಂಗಳುಗಳ ಕಾಲ ಯಾವ ಸತ್ಕರ್ಮಗಳನ್ನು ಕೂಡ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಇಂಥ ಆ ಪರಮಾತ್ಮ ಇದ್ದ, ಅವನ ದೃಷ್ಟಿ ಬಿತ್ತು. ಅವಾಗೇನಾಯಿತು ಅಂತ ಹೇಳಿದ್ರೆ, ವಿಷದೀಭವದಾಶಃ, ಮೋಡದಿಂದ ಯಾವ ಆಕಾಶ ಸಂಪೂರ್ಣ ಮುಚ್ಚಿ ಹೋಗಿತ್ತೋ ಅಂಥ ಆಕಾಶವ ಏನಾಯಿತು ಅಂದ್ರೆ ಪರಮಾತ್ಮನ ದೃಷ್ಟಿ ಬಿದ್ದ ತಕ್ಷಣವೇ ಅತ್ಯಂತ ಶುಭ್ರವಾಯಿತು. ಅಂದ್ರೆ ಏನರ್ಥ? ಮಳೆಗಾಲ ಕಳೆದು ಶರದೃತು ಆರಂಭ ಆಯಿತು. ಶರದೃತು ಆರಂಭ ಆದರೆ ಮಳೆಗಾಲ ನಿಂತು ಹೋಯಿತು. ಆಗ ಆಕಾಶದಲ್ಲಿ ಎಲ್ಲ ಕಡೆಯೂ ಕೂಡ ಸ್ವಚ್ಛವಾದ ಆಕಾಶ. ಇಂಥ ಒಂದು ಆ ಶರದೃತುವಿನ ಉಗಮವನ್ನ ಕವಿಗಳು ಈ ರೀತಿಯಾಗಿ ವರ್ಣನೆ ಮಾಡ್ಲಿಕ್ಕೆ ಆರಂಭ ಮಾಡ್ತಾ ಇದ್ದಾರೆ. ಹೀಗೆ ನಿರೂಪಣೆಯನ್ನ ಮಾಡ್ತಾ ಹೇಳ್ತಾರೆ, ಶರದೃತುವಿನ ವರ್ಣನೆಯನ್ನೇ ಮುಂದುವರಿಸ್ತಾ ಕವಿಗಳು ಹೇಳ್ತಾ ಇದ್ದಾರೆ.
मल्लिकाक्षनिवहेषु मनोज्ञेष्वम्बुजेषु मुदिरेषु शरेषु तत्र तत्र विशदं महिमानं दर्शयन् विहरति स्म सकालः. ಶರದೃತುವಿನಲ್ಲಿ ಎಲ್ಲಾ ಸ್ಥಳ ಹೇಗಿರುತ್ತೆ? ಅತ್ಯಂತ ಸ್ವಚ್ಛ ಬಣ್ಣದ್ದಾಗಿರುತ್ತೆ. ಯಾಕೆ? ಮಳೆಗಾಲದಲ್ಲಿ ಆಗಬೇಕಾದ್ರೆ ಪಂಕಿಲೆ ಕೆಸರಿನಿಂದ ತುಂಬಿತ್ತು, ಮಳೆ ನಿಂತು ಹೋಯಿತು. ಆದ್ದರಿಂದ ಯಾವ ಕೆಸರಿನ ಗದ್ದೆ ನಿರ್ಮಾಣ ಆಗದೆ, ಕಸ ಇರದೆ ಅತ್ಯಂತ ಶುಭ್ರವಾದ ಪ್ರದೇಶ ಈ ಶರದೃತುವಿನಲ್ಲಿ ಇರುತ್ತೆ. ಮುಖ್ಯವಾಗಿ ಈ ಶರದೃತುವಿನಲ್ಲಿ ಏನಪ್ಪಾ ಅಂದ್ರೆ ಬಿಳಿ ಬಣ್ಣ, ಎಲ್ಲ ಕಡೆಯೂ ಕೂಡ ಬಿಳಿ ಬಣ್ಣ ಜಾಸ್ತಿ ಕಾಣಿಸ್ತಾ ಇರುತ್ತೆ. ಅದರಲ್ಲಿ ಹಂಸ ಪಕ್ಷಿಗಳು, ಅನೇಕ ಜಾತಿಯ ಹಂಸ ಪಕ್ಷಿಗಳನ್ನ ನಾವು ನೋಡ್ತೇವೆ. ಆ ಹಂಸ ಪಕ್ಷಿಗಳ ಜಾತಿಗಳಲ್ಲಿ ಮಲ್ಲಿಕಾಕ್ಷ ಅನ್ನೋ ಹೆಸರಿನ ಒಂದು ವಿಶೇಷವಾದ ಹಂಸ ಪಕ್ಷಿಗಳು. ಆ ಹಂಸ ಪಕ್ಷಿಗಳ ಕೊಕ್ಕು ಅತ್ಯಂತ ಮಲಿನ ಆದರೂ ಕೂಡ ಈ ಶರದೃತುವಿನಂಥ ಸಂದರ್ಭದಲ್ಲಿ ಅತ್ಯಂತ ಹೊಳಪಾಗಿ ಕಾಣಿಸ್ತಾವಂತೆ. ಬಿಳಿಯ ತಾವರೆ ಹೂ, ಅಂಬುಜೇಶು, ನೀರಿನಲ್ಲಿ ಉತ್ಪತ್ತಿಯಾಗುವಂತಹ ಯಾವ ಬಿಳಿಯಾದ ಕಮಲದ ಹೂ ಇದೆ, ಆ ಹೂ ಮೊದಲೇ ಬಿಳಿ, ಶರದೃತುವಿನಲ್ಲಿ ಆಗಬೇಕಾದ್ರೆ ಇನ್ನಷ್ಟು ಬಿಳಿ ಬಣ್ಣವನ್ನ ಆ ಹೂವುಗಳು ತಾಳಿದವು. ಮತ್ತಷ್ಟೇ ಅಲ್ಲ, ಆಕಾಶವನ್ನ ಗಮನಿಸಿ. ಶರದೃತುವಿನಲ್ಲಿ ಆ ಆಕಾಶದಲ್ಲಿ ಶರದೃತುವಿನಲ್ಲಿ ಮೋಡಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಮೋಡಗಳು ಇಲ್ಲವೋ ಆಕಾಶ ಸ್ವಚ್ಛವಾಗಿ ಶುಭ್ರವಾಗಿ ಬಿಳಿ ಬಣ್ಣವನ್ನು ಧರಿಸಿ ಆ ಆಕಾಶ ಇರುತ್ತೆ. ಹೀಗೆ ಹಂಸ ಪಕ್ಷಿಗಳಲ್ಲಿ, ಮೇಘಗಳಲ್ಲಿ, ತಾವರೆ ಹೂವಿನಲ್ಲಿ, ಆಕಾಶ, ಎಲ್ಲಾ ವಸ್ತುಗಳು ಕೂಡ ಆ ಶರದೃತುವಿನಲ್ಲಿ ಬಿಳಿ 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 ಬಣ್ಣವನ್ನು ಧರಿಸಿ ನೋಡುವವರ ಮನಸ್ಸಿಗೆ ಆನಂದವನ್ನು ಉಂಟು ಮಾಡುತ್ತವೆ. ಹೀಗೆ ನಮಗೆಲ್ಲ ಬೇಸರ ಆದಾಗ ಯಾವ ರೀತಿ ನಾವು ಉದ್ಯಾನವನಗಳಿಗೆ ಹೋಗಿ ನಮ್ಮ ಬೇಸರವನ್ನ ಕಳೆದುಕೊಳ್ತೇವೋ, ಹಾಗೆ ಈ ಶರದೃತುವು ಕೂಡ ತನ್ನ ಒಂದು ವಿಹಾರವನ್ನ ತನ್ನ ಸಮಯದಲ್ಲಿ ಮಾಡಿ ತಾನಷ್ಟೇ ಆನಂದವನ್ನು ಅನುಭವಿಸದೆ ಇನ್ನೊಬ್ಬರಿಗೂ ಕೂಡ ಆನಂದವನ್ನು ಉಂಟು ಮಾಡ್ತಾ ಆ ಸಂದರ್ಭದಲ್ಲಿ ಅತ್ಯಂತ ಸೊಗಸಾಗಿ ಕಾಣಿಸ್ತಾ ಇತ್ತು ಅನ್ನೋದನ್ನ ಕವಿಗಳು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ನಿರೂಪಣೆಯನ್ನ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ಶರತ್ಕಾಲದ ಸೊಬಗು ಹೇಗಿದೆ ಅನ್ನೋದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ದಿಗ್ಜಯೋನ್ಮುಖ ನೃಪವ್ರಜ ಕೀರ್ತ್ಯಾ ಗರ್ಭಿಣೀಕೃತ ಶರದ್ಧಿನ ಲಕ್ಷ್ಮ್ಯಾಃ ವ್ಯಕ್ತಕೀರತ ತಿರೋಮಲತಾಯಾಃ ಪಾಂಡಿಮಾಜನಿ ಪಯೋಧರ ದೃಶ್ಯಃ. ಹೇಗಿದೆ ಶರದೃತು? ಶರದೃತುವನ್ನ ಒಬ್ಬ ಗರ್ಭಿಣಿಯಾದ ಸ್ತ್ರೀಗೆ ಹೋಲಿಕೆಯನ್ನ ಮಾಡ್ತಾ ಇದ್ದಾರೆ. ಗರ್ಭಿಣಿ ಅವಳ ಹಾವಭಾವ, ಓಡಾಟ ಇವೇ ಮೊದಲಾದ ಆ ಕ್ರಿಯೆಗಳಿಂದ ಅವಳ ಮೈ ಬಿಳುಚಿಕೊಳ್ಳಲಿಕ್ಕೆ ಆರಂಭ ಆಗುತ್ತೆ. ಆಗ ಅವಳನ್ನ ನೋಡಿದ ಕ್ಷಣವೇ ಹೇಳ್ತಾರೆ ಇವಳು ಗರ್ಭಿಣಿ. ಹಾಗೆ
ಈ ಶರದೃತುವಿನ ಈ ಬಿಳಿಯಾದ ಬಣ್ಣವನ್ನು ನಾವು ನೋಡ್ತಾ ಇದ್ದರೆ ಗರ್ಭಿಣೀಕೃತ ಶರತ್ತಿನ ಲಕ್ಷ್ಮ್ಯ, ಒಬ್ಬ ಗರ್ಭಿಣಿ ತನ್ನ ಗರ್ಭಾವಸ್ಥೆಯಲ್ಲಿ ಇದ್ದಾಗ ಯಾವ ರೀತಿ ಬಿಳುಚಿಕೊಂಡು ಕಾಣಿಸ್ತಾಳೋ ಆ ರೀತಿ ಈ ಶರದೃತು ಎಂಬ ಲಕ್ಷ್ಮಿಯು ಕೂಡ ಬಿಳುಚಿಕೊಂಡು ಕಾಣಿಸ್ತಾ ಇದ್ದಾಳೆ. ಅಷ್ಟು ಶುಭ್ರವಾಗಿ, ಅಷ್ಟು ಶುಕ್ಲ ವರ್ಣವನ್ನ ಧರಿಸಿ ಶೋಭಿಸ್ತಾ ಇದ್ದಾಳೆ ಆ ಶರದೃತು ಎಂಬ ಲಕ್ಷ್ಮಿ. ಅಷ್ಟೇ ಅಲ್ಲ, ವ್ಯಕ್ತ ಕೀರತ ತಿರೋಮಲತಾಯಾ, ಆ ಶರದೃತುವಿನಲ್ಲಿ ಯಾವಾಗ ಬೆಳಿಗ್ಗೆ ಸೂರ್ಯೋದಯ ಆಗತ್ತೋ ಆ ಸಂದರ್ಭದಲ್ಲಿ ಅನೇಕ ಗಿಳಿಗಳ ಸಾಲು ಚುಯ್ 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 ಗುಟ್ಟುತ್ತಾ ಆಕಾಶದಲ್ಲಿ ಒಂದೇ ಸಮನೆ ಹಾರಾಡ್ತಾ ಇದ್ವಂತೆ ಆ ಗಿಳಿಗಳು. ಅದು ಹೇಗೆ ಕಾಣಿಸ್ತಾ ಇದೆ? ಆ ಶರದೃತು ಎಂಬ ಲಕ್ಷ್ಮಿ ವಿರಹಿಣಿ ಆಗಿದ್ದಾಳೆ. ಅವಳ ಕೂದಲಿನಂತೆ ಅದು ಕಾಣಿಸ್ತಾ ಇದೆ. ಯಾಕವಳು ವಿರಹಿಣಿ ಶರದೃತುವಿನಲ್ಲಿ ಅಂದ್ರೆ, ರಾಜರು ಯಾವತ್ತೂ ಕೂಡ ಜೈತ್ರ ಯಾತ್ರೆಗೆ ಹೋಗಬೇಕಾದ್ರೆ, ವಿಜಯ ಯಾತ್ರೆಗೆ ಹೋಗ್ತಕ್ಕಂತ ಸಂದರ್ಭ ಯಾವುದು ಅಂದರೆ ಅದು ಶರದೃತು. ಯಾಕೆ? ಶರದೃತುವಿನಲ್ಲಿ ಯಾವ ರಾಜ ದಿಗ್ವಿಜಯಕ್ಕೋಸ್ಕರ ಪ್ರಯಾಣವನ್ನ ಬೆಳೆಸ್ತಾನೋ ಅವನು ಕೀರ್ತಿವಂತನಾಗಿ ಪುನಃ ಮರಳುತ್ತಾನೆ. ಈ ಕಾರಣದಿಂದ ಆ ರಾಜರು ತಮ್ಮ ಮಡದಿಯನ್ನ ಬಿಟ್ಟು ಕೀರ್ತಿಯನ್ನ ಸಂಪಾದನೆ ಮಾಡೋದಕ್ಕೆ ಒಂದೋ ಕಾಡಿನ ಕಡೆ ಮುಖ ಅಥವಾ ಇನ್ನೊಂದು ರಾಜ್ಯದ ಮೇಲೆ ಆಕ್ರಮಣವನ್ನ ಮಾಡಿ ಅವರ ಮೂಲಕ ಕಪ್ಪ ಕಾಣಿಕೆಯನ್ನ ಸ್ವೀಕಾರ ಮಾಡಿ ಅವರು ಬರ್ತಾ ಇದ್ರು. ಆದ್ದರಿಂದ ಈ ಸಂದರ್ಭದಲ್ಲಿ ಯಾವ ಗಿಳಿಗಳು ಆ ಶರದೃತುವಿನಲ್ಲಿ ಹಾರಾಡ್ತಾ ಇತ್ತೋ ಆ ಗಿಳಿಗಳ ಸಾಲು ಹೇಗ್ ಕಾಣಿಸ್ತಾ ಇತ್ತು ಅಂತ ಹೇಳಿದ್ರೆ, ವಿರಹಿಣಿ ಗಂಡ ಇಲ್ಲ, ಆ ಸಂದರ್ಭದಲ್ಲಿ ಜಡೆಯನ್ನ ಹಾಕಿಕೊಳ್ಳಬಾರದು, ಅದನ್ನ ಸೂಚಿಸೋದಕ್ಕೋಸ್ಕರವೋ ಏನೋ ಅನ್ನುವಂತೆ ಉದ್ದ ಕೂದಲು ಬಿಟ್ಟಂತೆ ಆ ಹಸಿರಾದ ಗಿಳಿಗಳ ಸಾಲು ಕಾಣಿಸ್ತಾ ಇತ್ತು. ಅಷ್ಟೇ ಅಲ್ಲ, ಹೇಳ್ತಾರೆ ಪಯೋಧರ ದೃಶ್ಯ, ಈ ಶರದೃತುವಿನಲ್ಲಿ ಮೋಡಗಳು ಬಿಳಿ ಬಿಳಿಯಾಗಿ ಕಾಣಿಸ್ತಾ ಇರ್ತವೆ. ಅಂದರೆ ಆ ಮೋಡಗಳು ಬಿಳಿ ಬಿಳಿಯಾಗಿ ಕಾಣಿಸ್ತಾ ಇರೋದ್ರಿಂದಲೇ ಆ ಶರದೃತು ಎಂಬ ಲಕ್ಷ್ಮಿ ಗರ್ಭಿಣಿಯಾಗಿ ತೋರ್ತಾ ಇದ್ದಾಳೆ. ಹೀಗಾಗಿ ಶರದೃತುವಿನ ಆ ಒಂದು ಶೌಕ್ಲ್ಯ ವರ್ಣ ಎಷ್ಟು ಸೊಗಸಾಗಿ ಕಾಣಿಸ್ತಾ ಇದೆ ಅನ್ನೋದನ್ನ ಪಯೋಧರ ದೃಶ್ಯ ಪಾಂಡಿಮಾ ಅಜನಿ, ಉತ್ತಮವಾದ ದೇಹದಲ್ಲಿ ಪುಷ್ಟತೆಯನ್ನು ಸಂಪಾದನೆ ಮಾಡಿಕೊಂಡಿರ್ತಕ್ಕಂತಹ ಸ್ತ್ರೀಯರು ಶರದೃತು ಎಂಬ ಲಕ್ಷ್ಮಿ ಆ ಸಂದರ್ಭದಲ್ಲಿ ಅತ್ಯಂತ ತುಂಬಾ ಚೆನ್ನಾಗಿ ಶೋಭಿಸಿದಳು ಅನ್ನೋದನ್ನ ಕವಿಗಳು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ವರ್ಣನೆಯನ್ನ ಮಾಡ್ತಾ ಶರದೃತುವಿನಲ್ಲಿ ಯಾಕೆ ಮೋಡಗಳು ಮಳೆಗಳನ್ನ ಸುರಿಸೋದಿಲ್ಲ ಅಂತ ಏನಾದ್ರೂ ಜಿಜ್ಞಾಸೆ ಬಂದ್ರೆ ಕವಿಗಳು ಹೇಳ್ತಾರೆ, ವೀಕ್ಷ್ಯ ಸಂಯಮಿವರಸ್ಯ ಪಯೋದಾ ದಾನಕೇಲಿ ಮತುಲಾ ಧನಲಕ್ಷ್ಮ್ಯಾಃ ಹಂತವರ್ಷ ವಿಮುಖಾಃ ಸಮಭೂವನ್ ಪಾಂಡುರಾ ವೃಷಕೃಶಾಶ್ಚ ಶುಚೇವ.
ಯಾಕೆ ಶರತ್ ಋತುವಿನಲ್ಲಿ ಮೇಘಗಳೆಲ್ಲವೂ ಕೂಡ ಮಳೆಗಳನ್ನ ಸುರಿಸ್ತಾ ಇರಲಿಲ್ಲ ಅಂದರೆ ರಾಘವೇಂದ್ರ ತೀರ್ಥರು ಯತಿಗಳಾಗಿದ್ದರು. ಇವರು ಯತಿಗಳಾಗಿದ್ದರೂ ಕೂಡ ಅನೇಕ ಜನ ವಿದ್ವಾಂಸರಿಗೆ, ಬಡ ಭಕ್ತರಿಗೆ ಯಾರೇ ಏನೇ ಕಷ್ಟವನ್ನ ಹೇಳಿಕೊಂಡು ಬಂದರೂ ಕೂಡ ಇಲ್ಲ ಅನ್ನೋ ಶಬ್ದ ಮಾತ್ರ ರಾಘವೇಂದ್ರ ತೀರ್ಥರಲ್ಲಿ ಇರಲಿಲ್ಲ. ಬಲಿಚಕ್ರವರ್ತಿ ಶುಕ್ರಾಚಾರ್ಯರ ದೈತ್ಯ ಗುರುಗಳಾದ ಶುಕ್ರಾಚಾರ್ಯರ ನೇತೃತ್ವದಲ್ಲಿ ಯಜ್ಞ ಯಾಗವನ್ನ ನಡೆಸ್ತಾ ಇರ್ತಾನೆ. ಆ ಯಜ್ಞ ಯಾಗವನ್ನ ನಡೆಸಬೇಕಾದ್ರೆ ಬಲಿಚಕ್ರವರ್ತಿ ಒಂದು ಪ್ರತಿಜ್ಞೆಯನ್ನ ಮಾಡಿರ್ತಾನೆ. ಈ ಯಜ್ಞ ಯಾಗದಲ್ಲಿ ಯಾರು ಏನೇ ಒಂದು ಕೇಳಿದರೂ ಕೂಡ ಅದನ್ನ ಇಲ್ಲ, ಇದನ್ನೇ ಅಸ್ತ್ರವನ್ನಾಗಿ ಇಟ್ಟುಕೊಂಡು ಇಂದ್ರಾದಿ ದೇವತೆಗಳು ಪರಮಾತ್ಮನ ಹತ್ತಿರ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ವಾಮನನಾಗಿ ಅವತಾರ ಮಾಡಿದ. ವಾಮನನಾಗಿ ಅವತಾರ ಮಾಡಿದಾಗ ಬಲಿಚಕ್ರವರ್ತಿಯ ಹತ್ರ ಬಂದು ಕೇಳ್ತಾನೆ, 3 ಹೆಜ್ಜೆ ಭೂಮಿಯನ್ನ ದಾನ ಮಾಡು ಸಾಕು ಅಂತ. 3 ಹೆಜ್ಜೆ ಭೂಮಿಯನ್ನ ದಾನ ಮಾಡು ಸಾಕು. ನೋಡಿ, ಯಾರ್ಯಾರಿಗೆ ಎಂಥೆಂಥ ಅವಕಾಶ ಸಿಗತ್ತೆ. ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ. ಮಧ್ಯಗೇಹ ಭಟ್ಟ ದಂಪತಿಗಳಿಗೆ, ಮಧ್ವಾಚಾರ್ಯರಿಗೆ ಪೂರ್ವಾಶ್ರಮದಲ್ಲಿ ಪುಟ್ಟ ಮಗುವಾಗಿದ್ದಾಗ ಹಾಲನ್ನ ಕುಡಿಯೋದಕ್ಕೋಸ್ಕರ ಅಂತ ತಮ್ಮ ಮನೆಯ ಹಸುವನ್ನೇ ದಾನ ಮಾಡಿದರು. ವಾಯುದೇವರ ಅವತಾರಭೂತರು ಮಧ್ವಾಚಾರ್ಯರು ಅಂಥ ಮಹಾನುಭಾವರಿಗೆ ಉಪಯೋಗ ಆಗಲಿ ಅನ್ನೋದಕ್ಕೋಸ್ಕರ ಹಸುವನ್ನ ದಾನ ಮಾಡ್ತಾರೆ. ವಾಯುದೇವರಿಗೆ ದಾನ ಮಾಡಿದ್ರು. ಬಲಿಚಕ್ರವರ್ತಿ ದೈತ್ಯನಾದರೂ ಕೂಡ ದಾನ ಮಾಡಿದ್ಯಾರಿಗೆ? ಸ್ವತಃ ಭಗವಂತನ 10 ಅವತಾರಗಳಲ್ಲಿ ಒಂದು ಅವತಾರವಾದ ಅಜಿನ ದಂಡಕ ಮಂಡಲು ಮೇಖಲಾ ಭಾಗವತ ವರ್ಣನೆ ಮಾಡುವಂತೆ ವಾಮನ ರೂಪಿ ಪರಮಾತ್ಮನಿಗೆ ಆ ಬಲಿಚಕ್ರವರ್ತಿ ದಾನವನ್ನ ಮಾಡ್ತಾನೆ. ದಾನಂ ಧ್ರುವಂ ಫಲತಿ. ಯೋಗ್ಯರಿಗೆ ದಾನವನ್ನ ಕೊಟ್ಟರೇನೆ ಆ ದಾನ ನಮಗ ಅತ್ಯಂತ ಫಲದಾಯಕ ಅಂತ ಹೇಳ್ತಿರ್ಬೇಕಾದ್ರೆ ಭಗವಂತನಿಗೆ ದಾನವನ್ನ ಕೊಟ್ಟರೆ, ಭಗವಂತನ ಸೇವಕರಾದ ಸರ್ವೋತ್ತಮನಾದ ಭಗವಂತನಿಗೆ ಜೀವೋತ್ತಮರಾದ ವಾಯುದೇವರ ಅವತಾರಭೂತರಾದ ಮಧ್ವಾಚಾರ್ಯರಿಗೆ ದಾನವನ್ನ ನೀಡಿದ ಆ ಪುಣ್ಯವಂತರು ಎಷ್ಟು ಅದೃಷ್ಟವನ್ನ ಮಾಡಿರ್ಲಿಕ್ಕೆ ಇಲ್ಲ. ಹಾಗಾಗಿ ರಾಘವೇಂದ್ರ ತೀರ್ಥರು ಪ್ರಹ್ಲಾದರಾದರ ಅವತಾರಭೂತರು. ಪ್ರಹ್ಲಾದನ ಮನಸ್ಸು ಅಂತಃಕರಣ ಎಷ್ಟು ನಿರ್ಮಲ, ಎಷ್ಟು ಕಾರುಣ್ಯಪೂರ್ಣ, ಎಷ್ಟು ಶುದ್ಧವಾಗಿದೆನೋ ಅಷ್ಟೇ ಶುದ್ಧವಾಗಿದೆ ಈ ನಮ್ಮ ರಾಯರ ಅಂತಃಕರಣವೂ ಕೂಡ. ಹೀಗಾಗಿ ಬೇಡಿದ ಭಕ್ತರ ವರಗಳನ್ನ, ಪ್ರಾರ್ಥನೆಗಳನ್ನ ಯಾವತ್ತೂ ಕೂಡ ನಿರಾಕರಣೆ ಮಾಡಿದ್ದು ಅನ್ನೋದು ರಾಯರ ಜೀವನದಲ್ಲಿ ಇಲ್ಲ. ತಪ್ಪು ಮಾಡಿದವನೇ ಹೋಗ್ಲಿ, ಅತ್ಯಾಚಾರ ಮಾಡಿದವನೇ ಹೋಗ್ಲಿ, ಕಳ್ಳತನ ಮಾಡಿದವನೇ ಹೋಗ್ಲಿ, ಯಾರೇ ಹೋದರೂ ಕೂಡ ಅವನ ಮನಸ್ಸಿಗೆ ಸಂತೋಷ ಆಗುವಂತಹ ವರವನ್ನ ಕೊಟ್ಟು ತಮ್ಮ ಭಕ್ತರನ್ನಾಗಿ ಮಾಡ್ಕೋತಾರೆ ರಾಘವೇಂದ್ರ ತೀರ್ಥರು. ಹೀಗಾಗಿ ಇಂಥ ಯತಿಶ್ರೇಷ್ಠರಾದ ಈ ರಾಘವೇಂದ್ರ ತೀರ್ಥರ ಔದಾರ್ಯ ಎಲ್ಲರಿಗೂ ಕೂಡ ದಾನವನ್ನ ಕೊಡುವಂತೆ ಮಾಡಿದೆ. ಹಾಗಾಗಿ ಇವರ ದಾನದ ಮುಂದೆ ಬಂಗಾರ ದಾನ ಮಾಡ್ತಾ ಇದ್ರು, ಬೆಳ್ಳಿ ದಾನ ಮಾಡ್ತಾ ಇದ್ರು, ಧನ ಕನಕಗಳನ್ನ ದಾನ ಮಾಡ್ತಾ ಇದ್ರು. ಇವರ ದಾನದ ಮುಂದೆ ನಾನ್ ಏನ್ ಕೊಡ್ಲಿಕ್ಕೆ ಸಾಧ್ಯ? ನಾನ್ ಕೊಟ್ರೆ ಬರೀ ನೀರನ್ನೇ ಕೊಡ್ತಾ ಇರ್ಬೇಕು. ಜನ ಎಷ್ಟು ಅಂತ ನೀರನ್ನ ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಅವಮಾನ ಆಗಿ ಬಿಳುಚಿಕೊಂಡು ಬಿಡುತ್ತಂತೆ ಆಕಾಶ. ಬಿಳುಚಿಕೊಂಡಿರೋದ್ರಿಂದ ತುಂಬಾ ಚಿಂತೆ ಆಯಿತು, ಸ್ವರಗ್ ಬಿಡ್ತು. ಸ್ವರಗಿರೋ ಕಾರಣದಿಂದ ಶರತ್ಕಾಲದಲ್ಲಿ ಯಾವ ಮೋಡಗಳು ಕೂಡ ಮಳೆಗಳನ್ನ ಸುರಿಸೋದಿಲ್ಲ. ಹೀಗಾಗಿ ರಾಘವೇಂದ್ರ ತೀರ್ಥರ
ಔದಾರ್ಯದ ಮುಂದೆ, ನನ್ನ ಜಲವೃಷ್ಟಿ, ಅವರ ಸುವರ್ಣ ವೃಷ್ಟಿಯ ಮುಂದೆ ನನ್ನ ಜಲವೃಷ್ಟಿ ಎಷ್ಟರ ಮಟ್ಟಿಗೆ ತಾನೇ ಅದು ಪ್ರಯೋಜನಕ್ಕೆ ಬಂದಿತ್ತು. ಹಾಗಾಗಿ ಮಳೆಯನ್ನು ಸುರಿಸೋದೆ ಬಿಟ್ಟು ಬಿಡ್ತು. ಹೀಗೆ ಉತ್ಪ್ರೇಕ್ಷೆಯನ್ನು ಮಾಡ್ತಾ ಇದ್ದಾರೆ ಕವಿಗಳು. ಅಪಮಾನಿತವಾದಂತಹ ಮೋಡಗಳು ಮಳೆಯನ್ನು ಸುರಿಸೋದು ಬಿಟ್ಟು ಅಂತ ಹೇಳಿದರೆ ರಾಯರ ಔದಾರ್ಯ ಎಷ್ಟು ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಇವತ್ತಿಗೂ ಕೂಡ ಅವರ ಜೀವಿತಾವಧಿಯಲ್ಲಿಯೂ ಅವರ ಹತ್ತಿರ ಬಂದ ಭಕ್ತರ ಬೇಡಿದ ವರಗಳನ್ನ ಪೂರೈಸೋದರಲ್ಲಿ ಸಿದ್ಧ ಹಸ್ತರಾಗಿದ್ದ ರಾಯರು ಇವತ್ತಿನ ದಿನ ಅದೇ ರಾಯರು ಬೃಂದಾವನದಲ್ಲಿ ಸನ್ನಿಹಿತರಾಗಿ 700 ವರ್ಷಗಳ ಪರ್ಯಂತ ಆ ಬೃಂದಾವನದಲ್ಲಿ ಸನ್ನಿಹಿತರಾಗಿ ಬೇಡಿದ ಭಕ್ತರ ಎಲ್ಲ ವರಗಳನ್ನು ಕೂಡ ಪೂರೈಸುವಂಥವರಾಗಿದ್ದಾರೆ ಮಹಾನುಭಾವರು. ಯಾರೇ ತಮ್ಮ ಕೆಲಸದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದ್ರೆ ಮಂತ್ರಾಲಯಕ್ಕೆ ಹೋಗಿ ರಾಯರಿಗೆ ನಮಸ್ಕಾರ ಮಾಡಿ ಅವ್ರು ಏನು ಪ್ರೇರಣೆ ಮಾಡ್ತಾರೋ ಅದರಂತೆ ನಡ್ಕೊಳ್ಳೋದನ್ನು ನಾವು ನೋಡ್ತೇವೆ. ಹೀಗಾಗಿ ಜಾತಿ, ಮತ, ಪಂಥ ಇದೆಲ್ಲವನ್ನೂ ಕೂಡ ಮೀರಿದಂತಹ ಒಂದು ದಿವ್ಯ ಚೇತನ ಅಂತಿದ್ದರೆ ಅದು ನಮ್ಮ ರಾಯರು ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗತ್ತೆ. ಅಂಥ ಮಹಾನುಭಾವರು ಇವತ್ತಿಗೂ ಕೂಡ ಆ ಬೃಂದಾವನದಲ್ಲಿ ಸನ್ನಿಹಿತರಾಗಿ ಇದ್ದಾರೆ ಅನ್ನೋದೇ ನಮ್ಮ ಕಲಿಕಾಲದಲ್ಲಿ ಹುಟ್ಟಿದಂತಹ ನಮ್ಮೆಲ್ಲರಿಗೂ ಕೂಡ ಒಂದು ದೊಡ್ಡ ಸುದೈವ ಅನ್ನೋದು ಈ ಮೂಲಕ ಕವಿಗಳು ತಿಳಿಸ್ತಾ ಇದ್ದಾರೆ.